ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಕೇರ್ಪೇಟೆ ತಾಲೂಕು ಸಂತೆಬಾಚಳ್ಳಿ ಹೋಬಳಿ ದೊಡ್ಡಕ್ಯಾತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ರೇಣುಕಾ ದಶರಥರವರು ಹಾಗೂ ನೂತನ ಉಪಾಧ್ಯಕ್ಷರಾಗಿ ಅಮ್ಮಯ್ಯಮ್ಮ ನಾಗರಾಜ್ ರವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಸಂಘದ ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇಂದು ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ರೇಣುಕಾ ದಶರಥರವರು ಹಾಗೂ ಉಪಾಧ್ಯಕ್ಷ ಸ್ಥಾನ ಬಯಸಿ ಅಮ್ಮಯ್ಯಮ್ಮ ನಾಗರಾಜ್ ಅವರನ್ನು ಬಿಟ್ಟರೆ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣದಿಂದಾಗಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರೇಣುಕಾ ದಶರಥರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಮ್ಮಯ್ಯಮ್ಮ ನಾಗರಾಜ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಘೋಷಿಸಿದರು. भले भले गुंडा मारा ना नीट आगे आप चलो चला ಉಪಾಧ್ಯಕ್ಷ ತಿನ್ಸಿ ತಿನ್ಸಿ ಎಲ್ಲ ತಿನ್ಸ್ಕೊಳ್ಳಿ ಅಕ್ಕ ನೀವು ತಿನ್ಸಕ್ಕ ಎಲ್ಲರೂ ತಿನ್ಸ್ಕೊಳ್ಳಿ ಅಧ್ಯಕ್ಷ ತಿನ್ಸಿ ನೀವು ತಿನ್ಸ್ಕೊಳ್ಳಿ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇತ್ತು ಈ ದಿನ. ಅದರಲ್ಲಿ ರೇಣುಕಾ ದಶರಥ ಅಧ್ಯಕ್ಷರಾಗಿ ಅಮ್ಮಯ್ಯಮ್ಮ ನಾಗರಾಜು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಇವರುಗಳು ಈ ಸಹಕಾರಿ ಸಂಘವನ್ನು ಉತ್ತಮ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತಾರೆಂಬ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಇದಕ್ಕೆ ಸಪೋರ್ಟಾಗಿ ನಮ್ಮ ತಾಲೂಕಿನ ಶಾಸಕರಾದ ಮಂಜಣ್ಣನವರು ಮತ್ತು JDS ತಾಲೂಕಿನ ಎಲ್ಲ JDS ಮುಖಂಡರುಗಳು ಮತ್ತು ದೊಡ್ಡಕ್ಯಾತನಹಳ್ಳಿ JDS ಕಾರ್ಯಕರ್ತರು ಮತ್ತು ದೊಡ್ಡಕ್ಯಾತನಹಳ್ಳಿ ಗ್ರಾಮಸ್ಥರು ತುಂಬ ಸಪೋರ್ಟಾಗಿ ನಿಂತು ಅವಿರೋಧವಾಗಿ ಆಯ್ಕೆ ಮಾಡುತ್ತಾರೆ. ಉತ್ತಮವಾಗಿ ಡೈರಿಯನ್ನು ನಡೆಸಿಕೊಂಡಿರುವಂಥ ಇಲ್ಲಿ ಶುಭ ಹಾರೈಸ್ತಾ ಇದ್ದೀವಿ. ಸರ್ ನಿಮಿಷ ಅಣ್ಣ ನಿಮಿಷ ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ. ಶಾಸಕರಾದ ಮಂಜಣ್ಣನವರು, ಕಾರ್ಯಕರ್ತರು, ಗ್ರಾಮಸ್ಥರು, ನಮ್ಮ ನಿರ್ದೇಶಕರುಗಳಾದ ಎಲ್ಲರೂ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೇರ್ಪೇಟೆ ತಾಲೂಕು ಸಂತೆಬಾಚಳ್ಳಿ ಹೋಬಳಿ ದೊಡ್ಡಕ್ಯಾತನಹಳ್ಳಿ ಗ್ರಾಮದ ದೊಡ್ಡಕ್ಯಾತನಹಳ್ಳಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಈ ದಿವಸ ನಡೆದಿದ್ದು ಅದರಲ್ಲಿ ರೇಣುಕಾ ದಶರಥ ಅಧ್ಯಕ್ಷರಾಗಿ ಅಮ್ಮಯ್ಯಮ್ಮ ನಾಗರಾಜ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆ ತಾಲೂಕು JDS ಪಕ್ಷದ ವತಿಯಿಂದ ಹಾಗೂ ಶಾಸಕರಾದ ಮಂಜಣ್ಣನವರ ವತಿಯಿಂದ ಶುಭಾಶಯಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಏನು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಈ ಸಹಕಾರಿ ಕ್ಷೇತ್ರದಲ್ಲಿ ಡೈರಿನ ಉತ್ತಮ ಸ್ಥಾನಕ್ಕೆ ಬೆಳೆಸ್ಕೊಂಡು ಹೋಗಬೇಕು. ಎಲ್ಲರೂ ಏನು 11 ಜನ ಡೈರಿ ಡೈರೆಕ್ಟರ್ಗಳಿದ್ದಾರೆ. ಅವರು ಎಲ್ಲರೂ ಒಮ್ಮತವಾಗಿ ಕೆಲಸ ಮಾಡಿಕೊಂಡು ಡೈರಿ ಉತ್ತಮ ಸ್ಥಾನದಲ್ಲಿ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಈ ಅವಿರೋಧವಾಗಿ 2 ಜನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಡೈರೆಕ್ಟರ್ಗಳು. ಅವರು ಉತ್ತಮವಾಗಿ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆನ ನಾನು ಕೇಳಿದ್ದೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.